ಹಲೋ ವಿವರ್ಸ್, ಇವತ್ತು ನಾನು ನಿಮಗೆಲ್ಲ ಒಂದು ನಿಜವಾದ ಕಥೆನ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ಕಥೆನ ನನಗೆ ಒಬ್ಬ ಶಿಕ್ಷಕಿ, ಶಾಲಾ ಶಿಕ್ಷಕಿಯವರು ಹೇಳಿರೋದು. ಲೈಕ್ ಅವ್ರ ಜೀವನದಲ್ಲಿ ಆಗಿರುವಂಥ ಒಂದು ಘಟನೆನ ಅವ್ರು ನನ್ನ ಹತ್ರ ಶೇರ್ ಮಾಡಿದ್ದಾರೆ. ಸೊ ಅವ್ರು ಹೇಳಿದರು, ಯು ಕ್ಯಾನ್ ಶೇರ್ ಇನ್ ಯುವರ್ ಯೂಟ್ಯೂಬ್ ಚಾನಲ್ ದ್ಯಾಟ್ ಹೇಳ್ಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಈ ಕಥೆನ ಅಂತ ಹೇಳಿದ್ದಕ್ಕೆ ನಾನು ಈ ಸ್ಟೋರಿನ ನಿಮಗೆಲ್ಲನೂ ಲೈಕ್ ಸ್ಟೋರಿ ಅನ್ನೋದಕ್ಕಿಂತ ಇದು ನೈಜ ಘಟನೆ ನಿಮ್ಮೆಲ್ಲರ ಅನುಭವಕ್ಕೆ ತರೋಣ ಅಂದ್ಬಿಟ್ಟು ನಾನು ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಆ ಶಿಕ್ಷಕಿ ಹೆಸರನ್ನು ನಾನು ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಶಿಕ್ಷಕಿ ಹೆಸರನ್ನು ನಾನು ರೋಸಿ ಅಂತ ಬದಲಾಯಿಸಿದ್ದೀನಿ. ಸೊ ಇದು ಆ ಶಿಕ್ಷಕಿ ಲೈಫಲ್ಲಿ ನಡೆದಿರುವಂಥ ನಿಜವಾದ ಘಟನೆ. ಅದು ಕೂಡ ಜಸ್ಟ್ 1 year ಬ್ಯಾಕ್, 1 ವರ್ಷದ ಹಿಂದೆ ನಡೆದಂಥ ಒಂದು ಘಟನೆ. ಆ ಶಿಕ್ಷಕಿ ಅವರು ಹಳ್ಳಿಯಲ್ಲಿರ್ತಾರೆ ಮತ್ತು ಅವ್ರಿಗೆ ಸಿಟಿಯಲ್ಲಿರುವಂಥ ಒಂದು ಸ್ಕೂಲಲ್ಲಿ ಟೀಚರ್ ಕೆಲಸ ಸಿಗುತ್ತೆ. ಅವರು ಟೀಚರ್ ಕೆಲಸ ಮಾಡಬೇಕು ಅಂದರೆ ದಿನ ಹಳ್ಳಿಯಿಂದ ಓಡಾಡೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಆ ಶಾಲೆಯಲ್ಲಿರುವಂಥ, ಅಲ್ಲಿ ವಸತಿ ಶಾಲೆ ಆಗಿದ್ದಕ್ಕೆ ಅಲ್ಲಿ ಬರ್ತಾರೆ. ಲೈಕ್ ನಾನು ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟು ಬರ್ತಾರೆ. ಅಲ್ಲಿರುವಂಥ ಪ್ರಿನ್ಸಿಪಾಲ್ಗೂ ಅದೇ ಬೇಕಾಗಿರುತ್ತೆ, ಯಾಕಂದರೆ ಅಲ್ಲಿ ಸಾಯಂಕಾಲ ಸ್ಟಡಿ ಅವರ್ಸು ಅದು ಇದು ಅಂತ ಇರುತ್ತಂತೆ. ಸೊ ಅದಕ್ಕೋಸ್ಕರ ಅಲ್ಲಿರುವಂಥ ಪ್ರಿನ್ಸಿಪಲ್ ಮತ್ತು ಮ್ಯಾನೇಜ್ಮೆಂಟ್ ಅವ್ರಿಗೆ ಅಲ್ಲಿ ಟೀಚರ್ಸ್ ಬೇಕಾಗಿರ್ತಾರೆ. ಈವ್ನಿಂಗ್ ಟೈಮ್ನಲ್ಲಿ ದೇ ಹ್ಯಾವ್ ಟು ಡೂ ಸ್ಟಡಿ ಅವರ್ಸ್. ಅಲ್ಲಿರೋ ಮಕ್ಕಳಿಗೆ, ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ಓದಿಸ್ಬೇಕಲ್ವ. ಸೊ ಟೀಚರ್ಸ್ ಬೇಕಾಗುತ್ತೆ. ಇವ್ರ ಜೊತೆ ಇವ್ರ 3 ಜನ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಾರೆ. ಸೊ ಬರ್ತಾ ಏನಾಗುತ್ತೆ, ಆ 3 ಜನ ಫ್ರೆಂಡ್ಸ್ ಅವ್ರಿಗೆ ಕೈ ಕೊಟ್ಟು ಹೋಗ್ತಾರೆ. ಸೊ ರೋಸಿ ಒಬ್ಬರೇ ಹಾಸ್ಟೆಲಲ್ಲಿ ಉಳಿಬೇಕಾಗತ್ತೆ. ಯಾವಾಗ ಆ ಸ್ಕೂಲಲ್ಲಿ ಎಂಟರ್ ಆಗಿರ್ತಾರೋ ಅಲ್ಲಿ ನೆಗೆಟಿವ್ ವೈಬ್ಸ್, ನೆಗೆಟಿವ್ ಎನರ್ಜಿ ಅವರಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಲೈಕ್ ಅವ್ರಿಗೆ ಸ್ಟಾರ್ಟ್ ಆಗಿರುತ್ತೆ. ಆದರೆ ಅದನ್ನು ಹಿಮ್ಮೆಟ್ಟಿ ಲೈಕ್ ಜಾಬ್ ಮಾಡಲೇಬೇಕು, ಸೊ ಎಜುಕೇಟೆಡ್ ಆಗಿಬಿಟ್ಟು ನಾನು ಜಾಬ್ ಮಾಡಲೇಬೇಕು, ಇದನ್ನೆಲ್ಲ ನಾನು ನಂಬಾರ್ದು ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ, ರೋಸಿ ಅವರು ಹಾಸ್ಟೆಲಲ್ಲಿ ಒಬ್ಬರೇ ಇರಬೇಕಾದ ಸಂದರ್ಭ ಬಂದಾಗ, ಸೊ ಅವ್ರ ಹಾಸ್ಟೆಲ್ ಹೆಂಗಿರುತ್ತಪ್ಪ ಅಂತ ಹೇಳಿದರೆ, ಎಲ್ಲ ಹುಡುಗಿರ ಹಾಸ್ಟೆಲ್ ಒಂದಕ್ಕೊಂದು ಜಾಯಿಂಟ್ ರೂಮ್ಸ್ ಥರ ಇದ್ದರೆ, ಈ ರೋಸಿ ಅವ್ರ ಹಾಸ್ಟೆಲ್ ಮಾತ್ರ ಎಲ್ಲ ಹಾಸ್ಟೆಲ್ಗಿಂತ ರೂಮ್ ದೂರ ಇರುತ್ತೆ. ಆ ಶಾಲೆಯ ಹಾಸ್ಟೆಲ್ನಲ್ಲಿ ಏನೋ ಘಟನೆಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಡನ್ನಾಗಿ 8ನೇ ತರಗತಿಯ ವಿದ್ಯಾರ್ಥಿನಿ ಮಧ್ಯರಾತ್ರಿ 12 ಗಂಟೆಗೆ ಎದ್ದುಬಿಟ್ಟು ಕಿರುಚ್ತಾ ಬರ್ತಾರೆ ಹೊರಗಡೆ. ಮ್ಯಾಮ್ ಅಂತ ಹೇಳ್ಬಿಟ್ಟು. ಸೊ ಟೀಚರ್ಸ್ಗೆ ಅವರು ಮ್ಯಾಮ್ ಅಂತ ಕರೀತಾ ಇರ್ತಾರೆ, ವಾರ್ಡನ್ ಮ್ಯಾಮನ್ನು ಕರೀತಾರೆ. ಆ ವಾರ್ಡನ್ ಹೊರಗಡೆ ಬರ್ತಾಳೆ. ಸೊ ಬಂದಾಗ ಏನಾಯಿತು ಅಂತ ಕೇಳಿದ್ರೆ, ಈ ಹುಡುಗಿರೆಲ್ಲ ನಡುಗ್ತಾ ಹೆದರ್ಕೊಂಡು ಕೆಳಗಡೆ ಕೂತ್ಬಿಟ್ಟಿರ್ತಾರೆ. ಏನಾಯ್ತಮ್ಮ ಅಂತ ವಾರ್ಡನ್ ಕೇಳ್ತಾಳೆ. ಸೊ ವಾರ್ಡನ್ ಕೇಳ್ತಾಳೆ ಏನಾಯಿತು, ಏನಕ್ಕೆ ಈ ಥರ ಹೆದರ್ಕೊಂಡು ಕೂತಿದ್ದೀರಾ ಅಂತ ಅಂದಾಗ ಆ ಮಕ್ಕಳು ಹೇಳ್ತಾರೆ, ಆ ಗರ್ಲ್ಸ್ ಹೇಳ್ತಾರೆ, ಮ್ಯಾಮ್ ಸಡನ್ನಾಗಿ ನಮ್ಮ ರೂಮ್ ಪಕ್ಕ ಗೆಜ್ಜೆ ಶಬ್ದ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತು ಮ್ಯಾಮ್. ಯಾರೋ ಗೆಜ್ಜೆ ಕಟ್ಕೊಂಡು ಓಡಾಡ್ತಿದ್ದಾರೆ, ಆಗ್ತಾಯಿಲ್ಲ ಮ್ಯಾಮ್. ಎಷ್ಟು ನಾವು ಸಹಿಸ್ಕೋತಾ ಇದ್ರು, ಎಷ್ಟು ಕಿವಿ ಮುಚ್ಕೊಂಡ್ರು ಅದು ಇನ್ನೂ ಜೋರಾಗ್ತಾ ಹೋಗ್ತಿದೆ, ನಮ್ಗೆ ಆಗ್ತಾಯಿಲ್ಲ ಮ್ಯಾಮ್ ಅಂತ. ಸೊ ಆ ಟೈಮ್ನಲ್ಲಿ ವಾರ್ಡನ್ ಅಂತಾರೆ, ಇಲ್ಲ ನಾನೇ ಗೆಜ್ಜೆ ಕಟ್ಕೊಂಡು ಓಡಾಡ್ತೀನಿ, ಇಲ್ಲಿ ಬೇರೆ ಯಾರೂ ಇಲ್ಲ, ನಾನೇ ಓಡಾಡ್ತೀನಿ ಅಂತ. ಸೊ ಇಲ್ಲಿ ವಾರ್ಡನ್ದು ಪಾಯಿಂಟ್ ಆಫ್ ವ್ಯೂ ಏನಂದರೆ, ಈ ಥರ ರೂಮರ್ ಸ್ಪ್ರೆಡ್ ಆಗಿಬಿಟ್ರೆ ಸ್ಕೂಲ್ಗೆ ಅಡ್ಮಿಷನ್ಸ್ ಬರೋದಿಲ್ಲ ಅಥವಾ ಹಾಸ್ಟೆಲ್ಗೆ ಸ್ಟೂಡೆಂಟ್ಸ್ ಬರೋದಿಲ್ಲ ಅನ್ನೋ ಪಾಯಿಂಟ್ ಆಫ್ ವ್ಯೂವಲ್ಲಿ ಆ ವಾರ್ಡನ್ ಕೂಡ ಅದು ಲಾಜಿಕ್ ಇಲ್ಲದೇ ನಾನೇ ಕೊಟ್ಕೊಂಡು ಓಡಾಡ್ತಿದ್ದೆ ಅನ್ನೋದನ್ನು ಹೇಳ್ತಾರೆ. ಇದನ್ನೆಲ್ಲ ರೋಸಿ ನೋಡಿಬಿಟ್ಟು ಸ್ವಲ್ಪ ಮಕ್ಕಳಿಗೂ ಧೈರ್ಯ, ಆ ಸ್ಟೂಡೆಂಟ್ಸ್ಗೂ ಗರ್ಲ್ಸ್ಗೂ ಧೈರ್ಯ ಹೇಳ್ಬಿಟ್ಟು, ಹೋಗಿ ಅಮ್ಮ ಪರವಾಗಿಲ್ಲ, ನೆಕ್ಸ್ಟ್ ನಾವು ಇದನ್ನು ಮಾತಾಡೋಣ ಪ್ರಿನ್ಸಿಪಲ್ ಮತ್ತು ಮ್ಯಾನೇಜ್ಮೆಂಟ್ ಹತ್ರ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾರಂತೆ ರೋಸಿಯವರು. ಬಟ್ ವಾರ್ಡನ್ ಮಾತು ಕೇಳ್ಬಿಟ್ಟು ಆ ರೋಸಿಗೆ ಅಲ್ಲಿ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ರೋಸಿ ಏನು ಮಾಡ್ತಾರೆ, ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ಆ ಹುಡುಗಿರ ಜೊತೆ ಮಾತಾಡಿದಾಗ ಆ ಹುಡುಗಿರು ಕೂಲಾಗಿ ಲೈಕ್ ಏನಂತಾರೆ ಸಮಾಧಾನ ಆಗಿರ್ತಾರೆ, ಸ್ವಲ್ಪ ಧೈರ್ಯ ತಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ರೋಸಿ ಅದನ್ನು ಎಳೆಯೋಲ್ಲ, ಮಾತನ್ನು ಬಿಟ್ಬಿಡ್ತಾರೆ ಅದಕ್ಕೆ. ಬಟ್ ಒಂದಿನ ಇವ್ರಿಗೆ ಯಾವ ಹುಡುಗಿರು ಲೈಕ್ ಎಲ್ಲ ಹುಡುಗಿರು ಬ್ಯುಸಿ ಇರ್ತಾರೆ, ಎಕ್ಸಾಮ್ಸು ಅದು ಇದು ಅಂತ ಓದೋದ್ರಲ್ಲಿ. ಸೊ ಇವ್ರಿಗೂ ಆ ಹುಡುಗಿರನ್ನ ಕರೆಯೋದಕ್ಕೆ ಇಷ್ಟ ಇರೋದಿಲ್ಲ, ಯಾಕಂದರೆ ತೊಂದರೆ ಕೊಡಬೇಕಾಗುತ್ತೆ ಗರ್ಲ್ಸ್ಗೆ ಅಂದ್ಬಿಟ್ಟು. ಸೊ ಒಬ್ಬಳೇ ಮಲಗ್ತಾರೆ ರೋಸಿ ಅವರು. ಮಲಗಿರ್ಬೇಕಾದ್ರೆ ಸಡನ್ನಾಗಿ ರಾತ್ರಿ ಟೈಮ್ನಲ್ಲಿ ಇವ್ರಿಗೆ ಡೋರ್ ನಾಕಿಂಗ್ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ. ಆ ಟೈಮ್ನಲ್ಲಿ ಕತ್ಲೆ ಶುರುವಾಗಿರುತ್ತೆ. ಸಡನ್ನಾಗಿ ಹೊರಗಿಂದ ಯಾರೋ ಡೋರ್ ನಾಕ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಲೈಟ್ ಹಾಕ್ಬಿಟ್ಟು ಮಲಗ್ತಾರೆ, ಸಾಂಗ್ ಹಾಕ್ತಾರೆ, ಮೊಬೈಲಲ್ಲಿ ಸಾಂಗ್ ಹಾಕ್ಬಿಟ್ಟು ಮಲಗಬೇಕು ಅಂತ ಹೇಳ್ಬಿಟ್ಟು ಫ್ಯಾನ್ ಸಡನ್ನಾಗಿ ಒಂಥರ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಂತೆ, ಕಿರ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿವರೆಗೂ ಇಲ್ಲದೆ ಇರೋ ಸೌಂಡು ಈಗ ಫ್ಯಾನ್ ಸ್ಟಾರ್ಟ್ ಮಾಡಿದೆ, ಓಕೆ ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ಸುಮ್ಮನೆ ಆಗ್ತಾರೆ. ಅದಾದಮೇಲೆ ವಾಶ್ರೂಮ್ಗೆ ಹೋಗೋಣ ಅಂತ ಹೋದರೆ ಸಡನ್ನಾಗಿ ಅಲ್ಲಿ ಒಂದು ಲೇಡಿ ಹೆಜ್ಜೆನ ನೋಡ್ತಾರೆ. ಇಟ್ಸ್ ರಿಯಲ್ ಗೈಸ್, ಆ್ಯಕ್ಚುಲಿ ಶೀ ಶೇರ್ಡ್ ಎವ್ರಿಥಿಂಗ್.
ಅದು ಅವ್ರ ಅನುಭವ. ಅವ್ರು ಹೇಳ್ತಿರ್ಬೇಕಾದ್ರೆ ನಿಜ ಹೇಳ್ತೀನಿ, ಶಿ ವಾಸ್ ವೆರಿ ಸ್ಕೇರ್ಡ್, ಟೂ ಮಚ್ ಸ್ಕೇರ್ಡ್. ಸೊ ಅದ್ರ ಬಗ್ಗೆ, ಸೊ ಅದರಲ್ಲಿ ಏನಿತ್ತು, ಒಂದು ಲೇಡಿ ಹೆಜ್ಜೆ ಗುರುತು, ದೊಡ್ಡ ಹೆಜ್ಜೆ ಗುರುತು ಇತ್ತು. ಸೊ ಅದು ಎಷ್ಟು ಕಾಲಿಂದ ಎಷ್ಟು, ಅದು ಸ್ಲಿಪ್ಪರ್ ಹಾಕ್ಕೊಂಡಿರ್ತಾರೆ ಹೌದಾ, ಲೈಕ್ ವಾಶ್ರೂಮ್ ಸ್ಲಿಪ್ಪರ್ಸ್ ಅಂತ ಯೂಸ್ ಮಾಡ್ತಾರೆ ಪ್ರಾಬಬ್ಲಿ ಹಾಸ್ಟೆಲ್ಸಲ್ಲಿ, ಪಿ ಜಿಸಲ್ಲಿ ಲೇಡೀಸು. ಸೊ ಅದು ಹಾಕಿ ಅದನ್ನು ತಿಕ್ತಾ ಇದ್ದಾರೆ, ಹೋಗ್ತಾ ಇಲ್ಲ, ಮತ್ತು ಹೋಗುತ್ತೆ ಮತ್ತೆ ಬರ್ತಾಯಿದೆ, ಹೋಗುತ್ತೆ ಮತ್ತೆ ಬರ್ತಾಯಿದೆ, ಹೋಗ್ತಾಯಿದೆ ಮತ್ತೆ ಬರ್ತಾಯಿದೆ ಆ ಹೆಜ್ಜೆ. ಸೊ ಶಿ ಫೆಲ್ಟ್ ಸೋ ಸ್ಕೇರಿ. ಅದಾದಮೇಲೆ ಆ ಬಾತ್ರೂಮ್ ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಬಂದುಬಿಟ್ಟು ಮಲಗಬೇಕು ಸಾಂಗ್ ಹಾಕ್ಕೊಂಡು ಅನ್ನೋಷ್ಟಕ್ಕೆ ಮತ್ತೆ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋಗಿದೆ ತಡ ಗೈಸ್, ಅಗೇನ್ ಸಮಥಿಂಗ್ ಡೋರ್ ನಾಕಿಂಗ್ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಅಂತಾರೆ ಅಳಬೇಕು, ನಗಬೇಕು, ಏನು ಮಾಡಬೇಕು, ಯಾರನ್ನ ಕರಿಬೇಕು. ಆ ಟೈಮ್ನಲ್ಲಿ 12-12ವರೆಗೆ ಯಾರಿಗೂ ಕಾಲ್ ಮಾಡೋಕ್ಕೂ ಇಲ್ಲ, ಎಲ್ಲರೂ ಮಲಗಿರ್ತಾರೆ. ಸೊ ಶಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಎನಿ ಒನ್. ಸೊ ಸಡನ್ನಾಗಿ ಹೊರಗಡೆಯಿಂದ ಮತ್ತೆ ನಾಯಿ ಕೂಗೋ ಶಬ್ದ, ಲೈಕ್ ಅಳೋ ಶಬ್ದ. ನಾಯಿಗಳು ನಿಮಗೆ ಗೊತ್ತು ಯೂಶ್ವಲಿ ಯಾವ ರೀತಿ ಸೌಂಡ್ ಮಾಡುತ್ತೆ ಅಂದ್ಬಿಟ್ಟು. ಸೊ ಇದೆಲ್ಲ ತುಂಬ ಸ್ಕೇರ್ ಫೆಲ್ಟ್ ಆಗುತ್ತೆ ಅವ್ರಿಗೆ. ಸೊ ಆಫ್ಟರ್ವರ್ಡ್ಸ್ ಅವ್ರು ಏನು ಮಾಡ್ತಾರೆ, ಹಾಗೆ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಸಾಂಗ್ ಕೇಳ್ತಾ ಬ್ಯಾಟ್ರಿ ಹಾಕ್ಕೊಂಬಿಟ್ಟು ಮೊಬೈಲಲ್ಲಿ ಹಾಗೆ ಮಲಗ್ತಾರೆ. ಸೊ ಅದು ಯಾವಾಗ ನಿದ್ದೆ ಹತ್ತು ಗೊತ್ತಿಲ್ಲ ನನಗೆ, ಬಟ್ ಅದು ತುಂಬ ಭಯಂಕರ ದಿನ ಆಗಿತ್ತು ನನಗೆ. ಐ ಡೋಂಟ್ ನೋ ಯಾರು ಡೋರ್ ಹೊಡೆದಿದ್ದು ಏನು ಅಂತ. ಬಟ್ ಆ ಟೈಮ್ನಲ್ಲಿ ನಾನು ಲೈಕ್ ಏನಂತಾರೆ, ಎಲ್ಲರೂ ಆಲ್ಮೋಸ್ಟ್ ಮಲಗಿಬಿಟ್ಟಿದ್ರು. ಸೊ ಐ ಡಿಂಟ್ ಇವನ್ ಓಪನ್ ದ ಡೋರ್. ಸೊ ಹಾಗೆ ನಾನು ಸಾಂಗ್ ಕೇಳ್ತಾ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ಅಂತ ಹೇಳಿದರು. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಏನು ಮಾಡ್ತಾರೆ, ಮತ್ತೆ ಒಬ್ಬರೇ ಇರಬೇಕು ಆ ಸಂದರ್ಭ ಬಂದಾಗ, ಶಿ ಯೂಸ್ ಟು ಕಾಲ್ ದಟ್ 8 ಗರ್ಲ್ಸ್ನ ಕರೀತಾರೆ. ವಿಚಿತ್ರ ಅನುಭವಗಳಾಯಿತು ನನಗೆ ಅಂತ ಹೇಳ್ಬಿಟ್ಟು. ಇನ್ನೇನು ಮಲಗೋ ಟೈಮು, ಇಟ್ಸ್ 11 ಅಂತೆ, 11 or 11:30 ಆಗಿತ್ತಂತೆ. ಸೊ ಎಲ್ಲ ಗರ್ಲ್ಸು ಮಲಗಿದ್ರು ಹಾಸ್ಟೆಲಲ್ಲಿ. ಸೊ ಈ ಗರ್ಲ್ಸ್ ಏನಾಗುತ್ತೆ, ಸ್ವಲ್ಪ ಟೀಚರ್ಸ್ ಜೊತೆ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಸೊ ಹಂಗಾಗಿ ಲೇಟ್ ಆಗುತ್ತೆ, 11:30 ಇಲ್ಲ 12 ನಿಯರ್ ಆಗುತ್ತೆ. ಸೊ ಇನ್ನೇನು ಮಲಗಬೇಕು ಎಲ್ಲರೂ ಅಂತ ಹೇಳ್ಬಿಟ್ಟು ಹಾಸಿಗೆ ರೆಡಿ ಮಾಡ್ಕೋತಾರೆ. ರೋಸಿ ಕೂಡ ಹಾಸಿಗೆ ರೆಡಿ ಮಾಡಿಕೊಂಡು ಮಲಗಬೇಕು ಅಂತ ರೆಡಿ ಆಗ್ತಾ ಇರಬೇಕಾದ್ರೇ ಸಡನ್ನಾಗಿ ಆ ವಾಶ್ರೂಮ್ ಪಕ್ಕದಲ್ಲಿ, ಅಲ್ಲಿ ಆ ಕಡೆ ಯಾವುದೇ ಮನೆಯೂ ಇಲ್ಲ ಆ್ಯಂಡ್ ಅಲ್ಲಿ ಮನುಷ್ಯರು ಓಡಾಡೋವಂಥ ಯಾವುದೇ ಏನಂತಾರೆ ಫೆಸಿಲಿಟಿ ಇಲ್ಲ. ಯಾಕಂದರೆ ಅದು ಕಂಪ್ಲೀಟ್ ಗದ್ದೆ ಟೈಪ್ ಇದೆ, ಕಸ ಇದೆ, ಮುಳ್ಳಿದೆ. ಓಕೆ, ಅಲ್ಲಿ ಯಾರೂ ಓಡಾಡೋದಿಲ್ಲ ನೈಟ್ ಟೈಮ್ನಲ್ಲಿ. ಅಲ್ಲಿ ಯಾರು ಹೋಗೋ ಚಾನ್ಸಸ್ ಕೂಡ ಇಲ್ಲ. ಬಿಕಾಸ್ ನಾನು ಕೂಡ ಆ ಜಾಗ ನೋಡಿದ್ದೀನಿ. ಸೊ ಐ ಆಮ್ ಶ್ಯೂರ್ ನಾನು ಕೂಡ ನೋಡಿದ್ದೀನಿ. ಯಾಕಂದರೆ ನೀವು ಕೇಳ್ಬೋದು ನನಗೆ, ಏನಪ್ಪ ನಿಮ್ಗೆ ಹೆಂಗೆ ಗೊತ್ತು? ನಾನು ನೋಡಿದ್ದೀನಿ. ಯಾಕಂದರೆ ಶಿ ವಾಸ್ ಒನ್ ಆಫ್ ಮೈ ಫ್ರೆಂಡ್ ಈ ಸ್ಟೋರಿ ಶೇರ್ ಮಾಡಿರೋವಂಥವ್ರು. ಓಕೆ, ಸೊ ಅವ್ರು ಹೇಳ್ತಾರೆ ಆ ಸಮಯದಲ್ಲಿ ಆ 4 ಜನ ಗರ್ಲ್ಸ್ ಏನು ಮಲಗೋದಕ್ಕೆ ರೆಡಿ ಆಗ್ತಿದ್ರು, ಲೈಕ್ ಹಾಸಿಗೆ ರೆಡಿ ಮಾಡ್ಕೊತಿದ್ದಾರೆ. ಮ್ಯಾಮ್ ಹತ್ರ ಮಾತಾಡ್ತಿದ್ದಾರೆ, ರೋಸಿ ಮ್ಯಾಮ್ ಹತ್ರ. ಸಡನ್ನಾಗಿ ಆ ಕಡೆಯಿಂದ ಯಾರೋ ವಿಂಡೋನ ಕಂಟಿನ್ಯೂಸ್ ಆಗಿ ಡಕ್ 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 ಅಂತ ಓಕೆ ಹೊಡಿತಾ ಇದ್ದಾರೆ. ಗೆಟ್ಟಿಂಗ್ ಮೈ ಪಾಯಿಂಟ್ ಗೈಸ್? ಹೊಡಿತಾ ಇದ್ದಾರೆ ಲಿಟ್ರಲಿ. ಅಲ್ಲಿ ಯಾರೂ ಇರೋಕ್ಕೆ ಚಾನ್ಸಸ್ಸು ಇಲ್ಲ, ಇರೋದು ಇಲ್ಲ ಗೈಸ್. ಯಾಕಂದರೆ ಆ ಜಾಗ ಅಲ್ಲಿ ಮನುಷ್ಯರು ಓಡಾಡೋವಂಥ ಜಾಗ ಅಲ್ಲ. 11:30 ಟೈಮ್ನಲ್ಲಿ ತುಂಬ ದೇ ವಾಸ್ ಸ್ಕೇರ್ಡ್ ಫ್ರೆಂಡ್ಸ್. ತುಂಬ ಅಳ್ತಾ ಇದ್ದಾರೆ, ಕೂತ್ಕೊಂಡಿದ್ದಾರೆ. ಸೊ ಈ ರೋಸಿ ಮ್ಯಾಮ್ ಕೂಡ ಏನಾಗಿದ್ದಾರಂತೆ, ಇವರು ಹೆದರಿದ್ದಾರೆ. ಬಟ್ ಇವರು ಹೆದರಿಕೆ ತೋರಿಸ್ಕೊಳೋ ಹಾಗಿಲ್ಲ. ಸ್ಟೂಡೆಂಟ್ಸ್ ಇದ್ದರು ಅಲ್ಲಿ, ಇವರು ಹೆದರ್ಕೊಂಡೋ ಥರ ಮಾಡಿದ್ರು, ಇಲ್ಲ ತೋರಿಸ್ಕೊಂಡ್ರು ಇವ್ರ ಭಯನ ಅಂದರೆ ಅಲ್ಲಿ ಸ್ಟೂಡೆಂಟ್ಸ್ ಕೂಡ ಇನ್ನೂ ಹೆದರ್ತಾರೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ನಿಯರ್ ಆ ವಿಂಡೋ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾರೆ, ಓಪನ್ ಮಾಡ್ತಾರೆ. ಅಲ್ಲಿ ಯಾರೂ ಇರೋದಿಲ್ಲ. ಸೊ ಅದಾದಮೇಲೆ ಬಿಟ್ಟು ಮತ್ತೆ ಬಂದು ಧೈರ್ಯ ಹೇಳ್ತಾರೆ, ಇಲ್ಲ ಏನೋ ಬೆಕ್ಕೋ ಏನೋ ಆಗಿರ್ಬೋದು, ಬಿಟ್ಟು ಹಾಕಿ, ಅದು ಬೆಳಿಗ್ಗೆ ನೋಡೋಣ ಏನಿತ್ತು ಅಂತ ಹೇಳ್ಬಿಟ್ಟು, ಇವಾಗ ಸುಮ್ಮನೆ ಮಲ್ಕೊಂಬಿಡಿ, ಏನೂ ಆಗೋದಿಲ್ಲ, ಹೆದರ್ಕೋಬೇಡಿ, ನಾನಿದ್ದೀನಲ್ವಾ ಅಂಥೇಳಿ ಕನ್ವಿನ್ಸ್ ಮಾಡಿಬಿಟ್ಟು ಮಲಗಿಸ್ತಾರೆ. ಆ ಹುಡುಗಿರು ಲೈಕ್ ಹೆದರ್ಕೊತಾನೆ, ಇನ್ನೂ ಭಯ ಪಡ್ತಾನೆ ಮಲ್ಕೋತಾರೆ ಅಂತೆ. ಸೊ ಇದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದ್ರೆ ಅಲ್ಲಿ ಏನು ಚಾನ್ಸಸ್ಸೇ ಇಲ್ಲ, ಹ್ಯೂಮನ್ ಎಂಟ್ರೆನ್ಸ್ಗೆ ಚಾನ್ಸಸ್ಸೇ ಇಲ್ಲ ಆ ವಿಂಡೋ ಹತ್ತಿರ. ಯಾಕಂದರೆ ಅಷ್ಟೊಂದು ಫೆಸಿಲಿಟೈಸ್ ಇರೋದಿಲ್ಲ ಆ ಜಾಗ. ಸೊ ಅದು ಏನು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಇಟ್ಸ್ ಏನಂತಾರೆ ಯಕ್ಷ ಪ್ರಶ್ನೆ ಅಂತಾರಲ್ವ, ಆ ರೀತಿ ಉಳ್ಕೊಂಡ್ಬಿಡ್ತು ಅಂತ ಹೇಳಿದರು ರೋಸಿ ಅವರು. ಸೊ ಈ ಥರ ಅನುಭವಗಳು ಇನ್ನೂ ಸಾಕಷ್ಟು ಆಗಿವೆ. ಆ ಹುಡುಗಿರಿಗೆ ಗೆಜ್ಜೆ ಶಬ್ದ ಕೇಳಿಸಿರೋದು. ಇನ್ನೊಂದು ಬಂದುಬಿಟ್ಟು ನೈಟ್ ಟೈಮ್ನಲ್ಲಿ ಈ ರೀತಿ ಡೋರ್ ನಾಕಿಂಗ್ ಸೌಂಡ್ ಆಗೋದು. ಸೊ ಇನ್ನೊಂದು ಅನುಭವ ಬಂದು ಈ ರೀತಿ ಆ ಗರ್ಲ್ಸ್ ಇದ್ದರೂ ಕೂಡ ಅಲ್ಲಿ ವಿಂಡೋ ಕಂಟಿನ್ಯೂಸ್ ಆಗಿ ನಾಕ್ ಆಗ್ತಾ ಇರೋದು. ಸೊ ಈ 3 ಇನ್ಸಿಡೆಂಟ್ಸ್ ಈ ಥರ ಆಗಿದೆ. ಸೊ ಇನ್ನೂ ಆಗ್ತಾ ಇದೆ ಅಲ್ಲಿ. ಸೊ ಶಿ ಈಸ್ ನಾಟ್ ವಾಕಿಂಗ್ ದೇರ್ ಎನಿಮೋರ್. ರೋಸಿ ಅವರು ಆಲ್ಮೋಸ್ಟ್ ಆ ಜಾಗ ಆ ಥರ ಹಾಂಟೆಡ್ ಅನಿಸಿದ ತಕ್ಷಣವೇ ಅವ್ರು ಏನು ಮಾಡಿದ್ದಾರೆ, ಲೈಕ್ ಶಿ ಫೆಲ್ಟ್ ಅನ್ಸೇಫ್ ಟು ಸ್ಟೇ ದೇರ್. ಸೊ ಶಿ ಲೆಫ್ಟ್ ದಟ್ ಹಾಸ್ಟೆಲ್ ಆ್ಯಂಡ್ ಸ್ಕೂಲ್ ಆಲ್ಸೋ. ಇವಾಗ ಅವರಲ್ಲಿ ಇಲ್ಲ, ಬಟ್ ಅವ್ರ ಅನುಭವನ ಹೇಳ್ಕೊಂಡಾಗ ನನಗೇನೋ ಶೇರ್ ಮಾಡಬೇಕು ಅನ್ನಿಸ್ತು ಗೈಸ್ ನನಗೆ. ಯಾಕಂದರೆ ಈ ಥರ ಅನುಭವಗಳು ಕೆಲವೊಂದು ಸಲ
ಎಲ್ಲರ ಜೊತೆನೂ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕೆಲವರು ನಂಬ್ತಾರೆ, ಕೆಲವರು ಧೈರ್ಯವಾಗಿ ಫೇಸ್ ಮಾಡ್ತಾರೆ, ಕೆಲವರು ನಂಬೋದಿಲ್ಲ, ಲೈಕ್ ಹೋಗಿ ಭ್ರಮೆ ಅಂತ ಬಿಡ್ತಾರೆ. ಬಟ್ ಈ ಥರ ಪ್ರೂಫ್ಸ್ ಏನಾದರೂ ಆದಾಗ, ಲೈಕ್ ಅಲ್ಲಿ ರೋಸಿ ಒಬ್ಬರೇ ಇರಲಿಲ್ಲ, ಸ್ಟೂಡೆಂಟ್ಸ್ ಕೂಡ ಇದ್ದರು. ಸೊ ಎಲ್ರಿಗೂ ಎಟ್ ಎ ಟೈಮ್ ಅನುಭವ ಆದಾಗ, ಎಟ್ ಎ ಟೈಮ್ ಸೌಂಡ್ಸ್ ಕೇಳಿಸ್ತಿರ್ಬೇಕಾದ್ರೆ ಸೊ ಏನಂತ ಹೇಳಬೇಕು ನಾವು ಇದನ್ನು? ಸೊ ನಿಮ್ಮ ಹತ್ರ ಏನಾದರೂ ಆನ್ಸರ್ ಇತ್ತು ಅಂದರೆ ಪ್ಲೀಸ್ ಟೆಲ್ ಮಿ. ಸೊ ಇವನ್ ನನಗೂ ಕೂಡ ಏನು ಹೇಳಬೇಕು ಗೊತ್ತಾಗಿಲ್ಲ ಇದಕ್ಕೆ ಆನ್ಸರ್ ರೋಸಿ ಅವ್ರಿಗೆ. ಸೊ ಇದು ರೋಸಿ ಅವರ ಸ್ಟೋರಿ. ಸೊ ಎಸ್, ಇನ್ನು ನೈಜ ಘಟನೆಗಳೇನಾದರೂ ನನಗೆ ಕಂಡು ಬಂತು ಅಂದರೆ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದನೂ ಆ ಥರ ಸ್ಟೋರೀಸ್ ಇತ್ತು, ನಿಮ್ಮ ಅನುಭವಗಳು ಇತ್ತು ಅಂದರೆ ನನ್ನ ಹತ್ರ ಶೇರ್ ಮಾಡ್ಬೋದು. ನಾನು ಅದನ್ನು ನನ್ನ ಚಾನಲಲ್ಲಿ ಶೇರ್ ಮಾಡೋದಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.